Hey guys, welcome back. This is day 16 of 75 days hat challenge. So as usual morning ಇದ್ದು ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಮಾರ್ನಿಂಗ್ ಇದ್ದಿದ್ದು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೆ ಆದಮೇಲೆ ಪ್ರೇಯರ್ ಮುಗಿಸ್ಕೊಂಡು ಬಂದಾದಮೇಲೆ ಇನ್ನೊಂದು ಕ್ಲಾಸ್ ಇತ್ತು. ಬಟ್ ದ ಥಿಂಗ್ ಈಸ್ ನಂಗೆ ನೇಲ್ ಗ್ರೋತ್ ಆಗಿದ್ದಕ್ಕೆ ನೇಲ್ ತುಂಬ ಪೇಯ್ನ್ ಆಗ್ತಿತ್ತು. ಅದಕ್ಕೋಸ್ಕರ ಐ ರಿಮೂವ್ಡ್ ಮೈ ನೇಲ್ ಆರ್ಟ್ ಆ್ಯಂಡ್ ದಿಸ್ ಇಸ್ ಹೌ ಮೈ ನೇಲ್ ಲುಕ್ಸ್ ಲೈಕ್ ದಿಸ್. ಅದಾದಮೇಲೆ ಕ್ಲಾಸಸ್ ಇರಲಿಲ್ಲ, ಕ್ಲಾಸಸ್ ಇಲ್ದಿರ ಅಸೈನ್ಮೆಂಟ್ ಕೊಟ್ಟು ಹೋಗಿದ್ರು. ಸೊ ಅಸೈನ್ಮೆಂಟ್ ಮಾಡಬೇಕಿತ್ತು. ಅಸೈನ್ಮೆಂಟ್ ಮಾಡೋ ಜಾಗದಲ್ಲಿ ನಾನು ಸಮ್ಹೌ ಐ ಕಂಟ್ರೋಲ್ ಮೈ ಸ್ಲೀಪ್, ಬಟ್ ಸ್ಟಿಲ್ ಆಗಿಲ್ಲ. ಆವಾಗ ಮಲಗಿದ್ದೆ. ಆ್ಯಂಡ್ ಆ ಥರ ಟೈಮಲ್ಲಿ ಕ್ಲಾಸು ಮಾಡ್ದಿರ ಈ ಕಡೆ ಏನೂ ಇಲ್ದಿರ ಇದ್ದಾಗ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡುತ್ತೆ. ಸೊ ಅದೇ ತಲೆನೋವಲ್ಲಿ ಬಂದು ರೂಮ್ಗೆ ಸ್ವಲ್ಪ ಅಲ್ಲ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದೆ. ಅಂದರೆ ಇವತ್ತು ಕ್ಲಾಸಲ್ಲಿ ಏನೇನಾಗಿತ್ತು ಏನು ಎತ್ತ ಅಂತೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಅದಾದಮೇಲೆ ರೂಮಿಗೆ ಬಂದಾದಮೇಲೆ ಅದೇ ಇದರಲ್ಲಿ ತಲೆನೋವಲ್ಲೇ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನಾನು ಟೇಬಲ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಕ್ಲೀನ್ ಮಾಡಿದ್ದೆ ಬಟ್ ತಿರ್ಗಾ ಮೆಸ್ಸಪ್ ಆಗಿತ್ತು. ಸೊ ಅದಕ್ಕೆ ಇನ್ನೊಂದು ಸತಿ ಕ್ಲೀನ್ ಮಾಡ್ತಿದ್ದೀನಿ ಟು ಮೇಕ್ ಶೋರ್ ದ್ಯಾಟ್ ಲುಕ್ಸ್ ಪ್ರಿಟಿ ಗುಡ್ ಅಂತ ಹೇಳಿ ಅದು ಕ್ಲೀನ್ ಮಾಡಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಮ್ಮ ಸ್ಟಡಿ ಟೇಬಲ್ ಸ್ಪೇಸ್ ನೀಟಾಗಿದ್ದರೆ ನಮ್ಗೆ ಓದಬೇಕು ಅಂತ ಅನಿಸುತ್ತೆ ಅಂತ ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಶಿ ಫೋರ್ಸಸ್ ಮೀ ಈಚ್ ಆ್ಯಂಡ್ ಎವ್ರಿ ಟೈಮ್ ಟು ಕ್ಲೀನ್ ಮೈ ಟೇಬಲ್. ಅದಾದಮೇಲೆ ಈವ್ನಿಂಗ್ ಹಂಗೆ ಅದೇನು ನಾನು ಆಯಿಲ್ ಹೆಡ್ಡಲ್ಲಿದ್ದೆ ಅದೇ ಹೆಡ್ಡಲ್ಲಿ ಬಂದು ಐ ಟುಕ್ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಹಾಲು ಕುಡಿದೆ. ಅದು ಕುಡ್ದಾದ್ಮೇಲೆ ರೂಮಿಗೆ ಬಂದು ನಿಮ್ಗೆ ಇನ್ನೊಂದು ಸತಿ ತೋರಿಸ್ತೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಅದು ಎಣ್ಣೆ ಒಣಗಕ್ಕೆ ಬಿಟ್ಟು ತಲೆನಲ್ಲಿನೇ ಐ ಟುಕ್ ಮೈ ಬಾತ್. ಸೊ ಶಾರ್ ಮಾಡ್ಕೊಂಡು ಬಂದು ಟೆಂಪಲ್ ವಿಸಿಟ್ ಮಾಡಿದ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಜಸ್ಟ್ ಬಿಕಾಸ್ ಐ ಜಸ್ಟ್ ವೆಂಟ್ ಆ್ಯಂಡ್ ಮೆಡಿಟೇಟೆಡ್ ದೇರ್ ಫಾರ್ ಅ ವೈಲ್. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇಲ್ಲಿ ನಾನು ಸ್ನಾನ ಮಾಡಿ ನೀಟಾಗಿ ಇಲ್ಲಿ ಫ್ರೆಶ್ ಅಪ್ ಆಗ್ತೀನಿ ಟು ಗೋ ಈಟ್ ಮೈ ಡಿನ್ನರ್. ಆ್ಯಂಡ್ ದೆನ್ ಇದಕ್ಕೂ ಮುಂಚೆ ನಾನು ಶಟಲ್ ಆಡಿದ್ದೆ. ಈವನ್ ದಟ್ ಐ ಡಿಡ್ ನಾಟ್ ಕ್ಯಾಪ್ಚರ್, ಬಟ್ ಸ್ಟಿಲ್ ದಿಸ್ ವಾಸ್ ಇಟ್. ಆ್ಯಂಡ್ ದೆನ್ ಊಟ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ದೆನ್ ಇವಾಗ ನಂಗೆ ಸೀನಿಯರ್ಸ್ ಪರಿಚಯ ಆಗಿದ್ದಾರೆ. ಸೊ ದೆಲ್ ಬಿ ಕಾಲಿಂಗ್ ಮೀ. ಸೊ ಅವ್ರ ರೂಮಿಗೆ ಹೋಗಿ ಐ ಸ್ಪೆಂಡ್ ದೇರ್ ಸಮ್ ಟೈಮ್ ಟಾಕಿಂಗ್ ಅಬೌಟ್ ದ ಅಟೆಂಡೆನ್ಸ್ ಸಬ್ಜೆಕ್ಟ್, ಆಮೇಲೆ ಆರಿಯರ್ಸ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ನೈಟ್ ಬಂದು ಸ್ವಲ್ಪ ಬರೆಯೋದು ಕೆಲಸ ಇತ್ತು, ಬಂದು ಕಂಪ್ಲೀಟ್ ಮಾಡಿಕೊಂಡೆ. ಸೊ till tomorrow, bye bye guys.